ನಮಸ್ತೆ ಬಂಧುಗಳೇ, ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಲವಾರು ರೀತಿಯ ಪರೋಟಾನ ಮಾಡಿರ್ಬೋದು, ತಿಂದಿರಬಹುದು. ಆದರೆ ಎಲ್ಲ ಪರೋಟ ಮಾಡೋದು ಮೈದಾದಿಂದನೇ. ಲಚ್ಚಾ ಪರೋಟ, ಮಲಬಾರ್ ಪರೋಟ, ಇನ್ನು ಹಲವಾರು ಪರೋಟ ರೆಸಿಪಿಯನ್ನು ಮಾಡ್ತಾರೆ ಬಂಧುಗಳೇ. ನಾನು ಕೂಡ ಸಾಕಷ್ಟು ವಿಡಿಯೋನ ಪರೋಟ ರೆಸಿಪಿಯನ್ನು ಬಿಟ್ಟಿದ್ದೀನಿ. ಆದರೆ ಎಲ್ಲ ಪರೋಟ ಮಾಡೋದು ಮೈದಾದಿಂದನೇ ಬಂಧುಗಳೇ. ಮೈದಾದಿಂದನೇ ಪರ್ಫೆಕ್ಟ್ ಆಗಿರುವಂಥ ಪರೋಟ ಬರುತ್ತೆ ಅಂದ್ಕೊಂಡು ಮೈದಾದಿಂದನೇ ಮಾಡೋದು. ಆದರೆ ಇವತ್ತು ನಾನು ತೋರಿಸ್ತಿರುವಂಥ ರೆಸಿಪಿ ಅದು ಯಾವುದೂ ಅಲ್ಲ. ಅದು ಮೈದಾ ಇಲ್ಲದೇನೆ ನಾವು ಯಾವ ರೀತಿಯಾಗಿ ಗೋಧಿ ಹಿಟ್ಟಿನಿಂದ ಕೂಡ ಆರೋಗ್ಯಕರವಾಗಿರುವಂಥ ರುಚಿಯಾಗಿರುವಂಥ ಲೇಯರ್ ಪರೋಟಾನ ಪರ್ಫೆಕ್ಟ್ ಆಗಿ ಯಾವ ರೀತಿಯಾಗಿ ಮಾಡಬಹುದು ಅನ್ನೋ ರೆಸಿಪಿಯನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಬನ್ನಿ ರೆಸಿಪಿ ಶುರು ಮಾಡೋಣ. ಇದಕ್ಕೆ ಜಾಸ್ತಿ ಏನು ಬೇಕಾಗಿಲ್ಲ ಬಂಧುಗಳೇ. ಗೋಧಿ ಹಿಟ್ಟು, ಉಪ್ಪು, ಸ್ವಲ್ಪ ಬೆಣ್ಣೆ, ತುಪ್ಪ, ಎಣ್ಣೆ ಯಾವುದಾದ್ರೂ ಇದ್ರೆ ಆಯಿತು ಬಂಧುಗಳೇ. ನಮ್ಮ ಪರೋಟ ಅನ್ನೋದು ರೆಡಿ ಆಗುತ್ತೆ. ಈ ಪರೋಟ ಮಾಡಲಿಕ್ಕೆ ನೋಡ್ರಿ, ಒಂದು ಪಾತ್ರೆಯಲ್ಲಿ ದೊಡ್ಡ ಕಪ್ಪಿನಿಂದ 1 ಕಪ್ಪಿನಷ್ಟು ಗೋಧಿ ಹಿಟ್ಟು, ರುಚಿಗನುಸಾರ ಒಂದು ಅರ್ಧ ಸ್ಪೂನಷ್ಟು ನುಣ್ಣ ಉಪ್ಪು, ನೈಸ್ ಉಪ್ಪು ಬಂಧುಗಳೇ, ಪುಡಿ ಉಪ್ಪು, ನಂತರ ಒಂದು ಸ್ವಲ್ಪ ಬೆಣ್ಣೆ. ನಿಮ್ಮ ಕೈಯಲ್ಲಿ ಕೂಡ ನಾನು ತಗೊಂಡು ತೋರಿಸಿದೆ. ಬೆಣ್ಣೆ, ತುಪ್ಪ, ಎಣ್ಣೆ ಯಾವುದಾದ್ರೂ ಹಾಕೋಬಹುದು ಬಂಧುಗಳೇ. ಬೆಣ್ಣೆ ಹಾಕೊಂಡ್ರೆ ಸ್ವಲ್ಪ ಹಾಕೊಳ್ಳಿ, ತುಪ್ಪ ಹಾಕೊಂಡ್ರೆ 2 ಸ್ಪೂನ್ ಹಾಕೊಳ್ಳಿ, ಎಣ್ಣೆ ಹಾಕೊಂಡ್ರೆ 3 ಸ್ಪೂನ್ ಹಾಕೊಳ್ಳಿ ಬಂಧುಗಳೇ. ಹಾಕೊಂಡು ನೀಟಾಗಿ ನಾವು ನೀರು ಹಾಕಿ ಸ್ವಲ್ಪನೇ ನೀರು ಹಾಕೊಂಡು ನೀಟಾಗಿ ಇದನ್ನು ನಾವು ಸ್ವಲ್ಪ ಸಾಫ್ಟಾಗಿ ಕಲಿಸ್ಬೇಕು. ಗಟ್ಟಿಗೆ ಕಲಿಸ್ಲಿಕ್ಕೆ ಹೋಗಬೇಡಿ. ಜಾಸ್ತಿ ಒಂದೇ ಸಲ ನೀರು ಹಾಕ್ಲಿಕ್ಕೆ ಹೋಗಬೇಡ್ರಿ. ಸ್ವಲ್ಪನೇ ನೀರು ಹಾಕೊಂತ ನಾವು ಇದನ್ನು ಕಲಿಸ್ಕೋಬೇಕು ಬಂಧುಗಳೇ. ಕೊನೆಗೆ ನಾನು ಎಷ್ಟು ಸಾಫ್ಟ್ ಇರುತ್ತೆ ಅನ್ನೋದು ಕೂಡ ನಾನು ನಿಮಗೆ ತೋರಿಸ್ತೀನಿ ಬಂಧುಗಳೇ. ಯಾರೆಲ್ಲ ಮೊದಲನೇದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಪಕ್ಕನೇ ಇರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಅವಾಗ ನಾ ಹಾಕುವಂಥ ಎಲ್ಲ ರೆಸಿಪಿಯ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ಸೇರುತ್ತೆ. ಎಲ್ಲರಿಗಿಂತ ಮುಂಚಿತವಾಗಿ ನೀವೇ ನೋಡ್ತೀರಿ. ಇವಾಗ ನೋಡ್ರಿ, ನಮ್ಮ ಪರ್ಫೆಕ್ಟ್ ಆಗಿರುವಂಥ ಹಿಟ್ಟು ರೆಡಿ ಆಯಿತು. ಇಷ್ಟು ಸಾಫ್ಟ್ ಆಗಿರಬೇಕು ನೋಡಿ. ಚೂರು ಬೆಣ್ಣೆ ಹಾಕಿರೋದ್ರಿಂದ ನಮ್ಮ ಕೈ ಸ್ವಲ್ಪ ಕೂಡ ಹಿಟ್ಟು ಅನ್ನೋದು ಹತ್ತಲ್ಲ ಬಂಧುಗಳೇ. ಇವಾಗ ನೋಡ್ರಿ, ನಮ್ಮ ಪರೋಟ ಪರ್ಫೆಕ್ಟ್ ಹಿಟ್ಟು ರೆಡಿ ಆಯಿತು. ಇದನ್ನೊಂದು 10 ರಿಂದ 15 ನಿಮಿಷ ಮುಚ್ಚಿಡೋಣ. ನಿಮಗೆ ಟೈಮ್ ಇದ್ದರೆ 1 ಗಂಟೆ ಮುಚ್ಚಿಟ್ರೆ ಇನ್ನೂ ಒಳ್ಳೆಯದು ಬಂಧುಗಳೇ. ನಾನಿಲ್ಲಿ 20 ನಿಮಿಷ ಮುಚ್ಚಿಟ್ಟಿದ್ದೀನಿ. ಎಷ್ಟು ಸಾಫ್ಟ್ ಆಗಿದೆ ನೋಡಿ. ಈಗ ಚೂರು ಕೈಗೆ ಎಣ್ಣೆಯನ್ನು ಹಚ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ನಾವು ನಾದ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ನಾದ್ಕೋತೀವಿ ಅಷ್ಟು ಪರ್ಫೆಕ್ಟ್ ಆಗಿರುವಂಥ ಲೇಯರ್ ಬರುತ್ತೆ ಬಂಧುಗಳೇ. ನಾದ್ಕೊಳ್ಳೋದು ಯಾವ ಥರ ನಾದ್ಕೋಬೇಕು ಅನ್ನೋದು ನಿಮಗೆ ತೋರಿಸ್ತಾ ಇದ್ದೀನಿ. ಲಕ್ಷ್ಯ ಕೊಟ್ಟು ನೋಡಿ. ಪಾಸ್ ಮಾಡಬೇಡಿ, ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿ ಪಾಸ್ ಮಾಡಿದರೆ ನಿಮಗೆ ವಿಡಿಯೋ ಏನೂ ಅರ್ಥ ಆಗಲ್ಲ ಬಂಧುಗಳೇ. ಹಾಗಾಗಿ ಪೂರ್ತಿ ವಿಡಿಯೋನ ನೋಡ್ರಿ. ಈ ಥರ ನಾವು ಹಿಟ್ಟನ್ನು ಕಲಿಸ್ಬೇಕು. ಅವಾಗ ಏನಾಗುತ್ತೆ, ಹಿಟ್ಟನ್ನೊಂದು ಸ್ಮೂತ್ ಅಂದರೆ ಸ್ಮೂತ್ ಆಗುತ್ತೆ ಬಂಧುಗಳೇ. ನಾವು ಈ ಥರ ಕುಟ್ಟಿ ಕಲಿಸೋದ್ರಿಂದ ಏನಾಗುತ್ತೆ, ನಮ್ಮ ಬ್ಯಾಟ್ರ್ ಅನ್ನೋದು ಭಾಳ ಸ್ಮೂತ್ ಆಗುತ್ತೆ. ನೋಡ್ರಿ ಎಷ್ಟು ಸ್ಮೂತ್ ಆಯಿತು. ಇವಾಗ ನಾವು ಚಪಾತಿಗೆ ತೊಗೋತೀವಲ್ವಾ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ತೊಗೋಬೇಕು. ನಾನು ಮೊದಲೇ ಚಪಾತಿ ದೊಡ್ಡನೇ ಮಾಡೋದು ಬಂಧುಗಳೇ, ಹಾಗಾಗಿ ಇನ್ನೊಂದು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಇವಾಗ ನಾವು ತೊಗೊಂಡಿದ್ರಲ್ಲ ಆರಾಗಿದೆ, ಇನ್ನೊಂದು ಚೂರು ಉಳಿದಿದೆ. ಆ ಇನ್ನೊಂದು ಚೂರಿನಲ್ಲಿ ಇನ್ನೊಂದು ಪರೋಟ ಆಗಲ್ಲ. ಹಾಗಾಗಿ ಇನ್ನೊಂದು ಚೂರು ಎಲ್ಲಕ್ಕೂ ಹಚ್ಚಿಬಿಟ್ಟೆ ಬಂಧುಗಳೇ. ನಾನು ತೊಗೊಂಡಿರುವಂಥ ಕ್ವಾಂಟಿಟಿಯಲ್ಲಿ 6 ಪರೋಟ ಆಗುತ್ತೆ. ಈಗ ಸ್ವಲ್ಪ ಎಣ್ಣೆಯನ್ನು ಮೇಲೆ ಕೆಳಗೆ ಹಚ್ಕೊಂಡು ಇದನ್ನು ನಾವು ತಿಕ್ಕೋಬೇಕು. ಎಷ್ಟು ತೆಳ್ಳಗೆ ತಿಕ್ಕೋಬೇಕು ಅಂದರೆ ಬಂಧುಗಳೇ, ನಮ್ಮ ಪೀಠ ಕಾಣಬೇಕು ನಮಗೆ, ಅಲ್ಲಿವರೆಗೆ ನಾವು ತೆಳ್ಳಗೆ ತಿಕ್ಕೋಬೇಕು. ಈಗ ಮೊದಲಿಗೆ ನೋಡ್ರಿ, ಉದ್ದಕ್ಕೆ ತಿಕ್ಕೊಂಡು ಅದ್ರ ಮೇಲೆ ಚೂರು ಎಣ್ಣೆಯನ್ನು ಹಚ್ಕೊಂಡು ಲೈಟಾಗಿ ಹಚ್ಕೊಡ್ರಿ. ಜಾಸ್ತಿ ಎಣ್ಣೆ ಹಚ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಯಾಕಂದರೆ ಸ್ಮೂತ್ ಇರುತ್ತಲ್ವ, ಸಾಗುತ್ತೆ. ನೋಡ್ತಾ ಇದ್ರಲ್ಲ, ನಾ ಹೊಳ್ಳಿ ಸಾಕ್ತಾ ಇದ್ರೇ ನಿಮಗೆ ಅರ್ಥ ಆಗಿರ್ಬೋದು ಎಷ್ಟು ಸ್ಮೂತ್ ಆಗಿದೆ ಅಂತ. ಕೈಯಿಂದಾನೇ ಸರಿಸ್ತಾ ಇದ್ರೇ ಸರಿತಾ ಇದೆ ನೋಡ್ರಿ, ಅಷ್ಟು ಸ್ಮೂತ್ ಆಗಿರುತ್ತೆ ಹಿಟ್ಟು. ಈಗ ನೋಡ್ರಿ, ಜಾಸ್ತಿ ಬಲ ಹಾಕೋ ಅವಶ್ಯಕತೆನೂ ಇಲ್ಲ. ನಾನು ಹಿಂಗೆ ಕೈ ಆಡಿಸಿದ್ರೇ ಹಿಟ್ಟು ಅನ್ನೋದು ಇಷ್ಟು ಅಗ್ಲ ಆಗಿಬಿಡುತ್ತೆ. ನೋಡ್ರಿ ಎಷ್ಟು ತೆಳ್ಳಗೆ ಮಾಡ್ಕೋಬೇಕಂದ್ರೆ ನೋಡ್ರಿ, ಅದರಲ್ಲೆಲ್ಲ ನಮ್ಮ ಕೆಳಗಿಂದ ನಮ್ಮ ಮಣಿ ಏನಿದೆ ಅಲ್ವಾ ಕಾಣ್ತಾ ಇದೆ ನೋಡ್ರಿ. ಅದೇನದ ಟೈಲ್ಸ್ ಇದೆ ಅಲ್ವಾ ಕಾಣ್ತಾ ಇದೆ. ಇದನ್ನು ನೀವು ಚಪಾತಿ ಪೀಠದ ಮೇಲೆ ತಿಕ್ಕೊಳ್ಳಿಕ್ಕಾಗಲ್ಲ ಬಂದಾಗ. ಚಪಾತಿ ಪೀಠ ಚಿಕ್ಕದಾಗಿರೋದ್ರಿಂದ ಟೈಲ್ಸು ಇಲ್ಲ ದೊಡ್ಡದೇನಾದರೂ ನಿಮ್ಮ ಟೇಬಲ್ ಇದ್ದರೆ ಅದ್ರ ಮೇಲೆ ನೀವು ಮಾಡ್ಕೋಬೋದು. ಕ್ಲೀನ್ ಮಾಡಿಕೊಂಡು ನಾ ಇಲ್ಲ ಟೈಲ್ಸ್ ಮೇಲೆ ಮಾಡ್ಕೊಳಕತ್ತೀನಿ ಬಂಧುಗಳೇ. ಈಗ ನೋಡ್ರಿ ಎಷ್ಟು ತೆಳ್ಳಗೆ ತಿಕ್ಕೊಂಡಿದ್ದೀನಿ. ನಮ್ಮ ಟೈಲ್ಸ್ ಅನ್ನೋದು ಕಾಣ್ತಾ ಇದೆ. ನಿಮಗೆ ಕಾಣ್ತಾ ಇದೆಯಲ್ವ? ಇನ್ನು ಹತ್ತಿರದಿಂದ ತೋರಿಸ್ತೀನಿ ನೋಡ್ರಿ. ಕಾಣ್ತಾ ಇದೆಯಲ್ವ ಟೈಲ್ಸ್? ಈಗ ಇದ್ರ ಮೇಲೆ ನೋಡ್ರಿ 1 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡು ನೀಟಾಗಿ ಇದ್ರ ಮೇಲೆ ಎಲ್ಲ ಕಡೆ ಸವರ್ಕೊಂಡ್ಬಿಡ್ರಿ. ಈಗ ಕಟ್ರನ ಸಹಾಯದಿಂದ ನೋಡ್ರಿ ಸಣ್ಣ ನಾವು ಇದನ್ನು ಗೀರ ಮಾಡ್ಬೇಕ್ರಿ. ಇದಕ್ಕೆ ಭಾಳ ಸಣ್ಣ ಮಾಡ್ಕೋಬೇಕ್ರಿ ಗೀರ. ನೋಡ್ರಿ, ಇವಾಗ ಹಗುರಾಗಿ ತೋರ್ಸಾಕತ್ತೀನಿ ನೋಡ್ರಿ.
ಅವಾಗ ಫಾಸ್ಟ್ ತೋರಿಸಿದ್ನಲ್ರ ನಿಮಗೆ ಗೊತ್ತಾಗಲಿ ಅನ್ನೋ ಉದ್ದೇಶದಿಂದ ಈಗ ನೋಡ್ರಿ ನಿಧಾನಾಗಿ ತೋರಿಸಿದೆ ರೀ ನಾನು. ಇಷ್ಟು ನಮ್ಮ ಸಣ್ಣ 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 ಗೀರು ಮಾಡ್ಕೊರಿ. ಅದ್ರ ಮೇಲೆ ಸ್ವಲ್ಪ ಒಣ ಹಿಟ್ಟನ್ನು ಹಿಂಗೆ ಚೆಲ್ರಿ. ಹಿಂಗೆ ಒಣ ಹಿಟ್ಟು ಚೆಲ್ಲೋದ್ರಿಂದ ಏನಾಗುತ್ತೆ ರೀ, ನಮ್ಮ ಲೇಯರ್ ಅನ್ನೋದು ಹತ್ಕೊಳಂಗಿಲ್ಲ ರೀ. ಯಾಕಂದ್ರೆ ನಾವು ಭಾಳ ತೆಳ್ಳಗೆ ಹೊತ್ಕೊಂಡಿರ್ತೀವ್ರಿ, ಹಾಗಾಗಿ ಲೇಯರ್ ಹತ್ಕೋಬಾರ್ದ್ರಿ. ಅದಕ್ಕೆ ಚೂರು ಚೂರು ಒಣ ಹಿಟ್ಟು ನಾವು ಹಿಂಗೆ ಸ್ಪ್ರೆಡ್ ಮಾಡಿದ್ವಿ ಅಂದ್ರೆ ಅದು ಹತ್ಕೊಳಂಗಿಲ್ಲ ರೀ. ಈಗ ನೋಡ್ರಿ ಒಂದು ಗುಡ್ಸ್ಕೊಂತ ಬರೋಣ್ರಿ ಹಿಟ್ಟೆಲ್ಲಾನು. ನೋಡ್ರಿ ಹೆಂಗೆ ಕಾಣಾಕತ್ತಾವ್ರಿ ನಮ್ಮ ಕೂದಲ ಇದ್ದಂಗೆ ಇರ್ತಾವ್ರಿ. ನಮ್ಮ ಎಳಿ ಅಷ್ಟು ಚಲೋ ಇರ್ತೈತೆ ರೀ ಪರೋಟ. ಭಾಳ ಅಂದ್ರೆ ಭಾಳ ಚಲೋ ಇರ್ತೈತಿ. ಒಂದ್ಸಲ ಮಾತ್ರ ಮಾಡಿ ನೋಡ್ರಿ. ಒಂದ್ಸಲ ಮಾಡಿದ್ರೆ ನೋಡ್ರಿ ಹಗಲೆಲ್ಲ ನೀವು ಟೈಮ್ ಸಿಕ್ತು ಅಂದ್ರೆ ಇದನ್ನ ಮಾಡ್ತೀರಿ. ಈಗ ನೋಡ್ರಿ ಎಲ್ಲ ಒಂದು ಗುಡಿಸ್ಕೊಂಡು ಸ್ವಲ್ಪ ಜಕ್ಕೊಂಡ್ರೆ ಅದೊಂದು ಸ್ವಲ್ಪ ಉದ್ದಕ್ಕಾಗತ್ತೆ ರೀ. ಇದು ಕಟ್ ಆದ್ರೆ ಏನು ಪರವಾಗಿಲ್ರಿ. ಇದು ಎಳಿ ಭಾಳ ಇರ್ತಾವಲ್ರಿ, ಕಟ್ ಆಗತ್ತೈತ್ರಿ. ಅದು ನಮ್ಮ ಸಾವಿರಾರು ಗಂಟ್ಲೆ ಎಳಿಯಾಗಿರ್ತಾವ್ರಿ, ಹಾಗಾಗಿ ಕಟ್ ಹಾಕತ್ರಿ. ಭಾಳ ಅಂದ್ರೆ ಭಾಳ ಎಳಿಯಾಗಿರ್ತಾವ್ರಿ. ಸಣ್ಣಗ ಕುದಲ್ಗತೆ ಕಟ್ ಮಾಡಿರ್ತೀವ್ರಿ. ಇಲ್ಲಿ ನೋಡ್ರಿ ಇದನ್ನ ನೋಡ್ರಿ ಬಂಡಿ ಮೇಲೆ ಒತ್ತಿದ್ರೆ ತೊಗೊಳಕ ಬರೋದಿಲ್ರಿ. ಅದಕ್ಕೆ ಪ್ಲಾಸ್ಟಿಕ್ ಸೀಟಿನ ಮೇಲೆ ನಾನು ಇಟ್ಕೊಂಡ ಒತ್ತಾಕತ್ತಿ ನೋಡ್ರಿ. ಇದನ್ನ ಲೈಟಾಗಿ ಒತ್ತಬೇಕ್ರಿ, ಭಾಳ ಗಟ್ಟಿಗೆ ಒತ್ತಬಾರ್ದ್ರಿ. ಗಟ್ಟಿಗೆ ಒತ್ತಿದ್ರೆ ಏನಾಗತ್ತೆ ರೀ, ಲೇಯರ್ ಅನ್ನೋದು ನಮ್ಮ ಬಿಡೋದಿಲ್ರಿ ಅವು. ಅದಕ್ಕೆ ನಾವು ಸುಮ್ಮನೆ ನಾವು ಒತ್ತಿಬೇ ಇಲ್ಲ ನಂಗೆ ಕೈ ಆಡಿಸ್ಬೇಕ್ರಿ. ಅದ್ರ ಮೇಲೆ ಅಗಲಾಗತ್ತೆ ರೀ ಅದು. ನೀವು ಪ್ಲಾಸ್ಟಿಕ್ ಸೀಲನ್ನ ಸರಿಸ್ಕೊಂತ ಬರ್ರಿ. ಆ ಪ್ಲಾಸ್ಟಿಕ್ ಸೀಟ್ ಐತಲ್ರಿ, ಆ ಸೀಟ ಸರಿಸ್ಕೊಂತ ಬರ್ರಿ. ನೀವು ಇದನ್ನ ಹೋಳಿಗೆ ಪೇಪರ್ ಮೇಲೆ ಕೂಡ ಮಾಡ್ಕೋಬೋದ್ರಿ. ಮತ್ತು ತಗಡು ಬರ್ತೈತಲ್ರಿ ಹೋಳಿಗೆ ಮಾಡೋದು, ಅದ್ರ ಮೇಲೆ ಕೂಡ ಮಾಡ್ಕೋಬೋದ್ರಿ. ಬಾಡಿಯಲ್ಲಿ ಮೇಲೆ ಬರೋದಿಲ್ರಿ ಇದು. ಈ ಕಡೆ ನೋಡ್ರಿ ಆಲ್ರೆಡಿ ನಾನು ಹಂಚ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ ರೀ. ಈಗ ಅದ್ರೊಳಗೆ ಹಾಕ್ತೆ ನೋಡ್ರಿ. ಈಗ ನೋಡ್ರಿ ಹಿಂಗೆ ತೊಗೊಂಡು ಕೈಯಾಗ ತೊಗೊಂಡು ಪ್ಲಾಸ್ಟಿಕ್ ಚೀಲ ತೊಗೊಂಬಿಡ್ರಿ. ನೀವು ಮೊದಲಿಗೆ ಹಂಚಿಗೆ ಹಾಕಕ್ಕೆ ಹೋಗ್ಬೇಡ್ರಿ. ಕೈಯಾಗನ ತೊಗೊಂಡ್ರಿ ಬರ್ತದೆ ಅದು. ಕೈಯಾಗ ಇಟ್ಕೊಂಡು ಹಾಕಿದ್ನಲ್ರಿ ನಾ ಹಾಕೋದು ನೋಡಿದ್ರಲ್ಲ, ಹಂಗೆ ಹಾಕಿ ಹೊಳ್ಳಿಸಿ ಹಾಕಿ ಸ್ವಲ್ಪ ಎಣ್ಣೆ ಹಚ್ಕೋರಿ. ಆ ಕಡೆ ಈ ಕಡೆ ಎರಡು ಕಡೆಗೆ ಎಣ್ಣೆ ಹಚ್ಕೋರಿ. ಗ್ಯಾಸ್ ಫ್ಲೇಮು ಲೋ ಟು ಮೀಡಿಯಮ್ ಇರಲಿ ರೀ. ಫುಲ್ ಹೈ ಇಟ್ಕೊಂಡು ಸುಡಕ್ಕೆ ಹೋಗ್ಬೇಡ್ರಿ. ನಾವು ಒಳಗಿಂದೆಲ್ಲ ಚಲೋತ್ನಾಗ ಫ್ರೈ ಆಗ್ಬೇಕ್ರಿ. ಲೇಯರ್ ಭಾಳ ಇರ್ತಾವ್ರಿ, ಹಸಿ ಉಳಿಬಾರ್ದು. ಇದು ಪರೋಟ ಒಳಗೆಲ್ಲ ಚೆನ್ನಾಗಿ ಬೇಯಬೇಕು ಅಂದ್ರೆ ನಾವು ಲೋ ಟು ಮೀಡಿಯಮ್ ಫ್ಲೇಮ್ ಒಳಗೆ ಚಲೋ ಹೊತ್ನ್ಯಾಂಗ ಆ ಕಡೆ ಈ ಕಡೆ ಎರಡೂ ಕಡೆ ಎಣ್ಣೆ ಹಾಕಿ ಸ್ವಲ್ಪ ಬ್ರೌನ್ ಕಲರ್ ಬರುವಂಗೆ ನಾವು ಇದನ್ನು ಸುಡ್ಬೇಕ್ರಿ. ನೋಡಿರೋದಿಲ್ರಿ ಎರಡೂ ಕಡೆ ಎಷ್ಟು ಚಂದ ಬಣ್ಣ ಬಂದೈತೆ ನಮ್ದು ಕಾಣಕತ್ತದಿಲ್ರಿ ನಿಮ್ಗೆ. ಒಳಗಿಂದು ಕೂಡ ಚಲೋ ಹೊತ್ನ್ಯಾಂಗ ನಮ್ಮ ಬೆಂದೈತ್ರಿ. ಈಗ ನೋಡ್ರಿ ನಮ್ಮ ಪರೋಟ ರೆಡಿ ಆತ್ರಿ. ಈಗ ತಟ್ಟಿಗೆ ಹಾಕೊಳಕತ್ತೀನಿ ರೀ ನಾನು. ಹಿಂಗೆ ತಟ್ಟಿಗೆ ಹಾಕ್ಕೊಂಡು ನಾವು ಬಿಸಿ ಇರುವಾಗನ ಹಿಂಗೆ ಬಡಿಬೇಕ್ರಿ ಅವನ್ನ. ಅಂದ್ರೆ ಲೇಯರ್ ಬಿಡ್ತಾವ್ರಿ ಅವು. ಇಲ್ಲಂದ್ರೆ ಲೇಯರ ಬಿಡುದಿಲ್ರಿ ಅವು. ಇಲ್ಲಿ ನೋಡ್ರಿ ನಿಮ್ಮ ಪೀಸ್ ಆದ್ರೆ ಏನು ತೊಂದರೆ ಇಲ್ರ, ನಾವು ಪೀಸ್ ಮಾಡ್ಕೊಂಡು ತಿಂತೀವಿ. ಇಲ್ಲಿ ನೋಡ್ರಿ ಎಷ್ಟು ಲೇಯರ್ ಅದಾವು. ಹಿಂಗೆ ಬಿಸಿ ಇರುವಾಗ ಬಡದ್ರೆ ಹಿಂಗೆ ಲೇಯರ್ ಆಗ್ತಾವ್ರಿ. ಈಗ ನೋಡ್ರಿ ಸರ್ವ್ ಮಾಡಕತ್ತೀನಿ ನಾನು. ನೋಡ್ರಿ ಎಷ್ಟು ಲೇಯರ್ ಅದಾವ ಅಂಥೇಳಿ. ಇದಕ್ಕೆ ನಿಮ್ಗೆ ಇಷ್ಟವಾದ ಪಲ್ಯ ಜೊತೆಗೆ ಸಾಗು, ಭಾಜಿ, ದಾಲ್ ಎದ್ರ ಜೊತೆಗೇನ ನೀವು ಸರ್ವ್ ಮಾಡ್ಕೋಬೋದು. ಬಂದ್ರೆ ತುಂಬ ಅಂದರೆ ತುಂಬಾ ರುಚಿಯಾಗಿರ್ತೈತಿ. ಒಂದೇ ಒಂದ್ಸಲ ತಪ್ಪದೆ ಮಾಡಿ ನೋಡಿ. ನಿಮ್ಗೆ ಹೆಂಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ. ದಿನಾ ಚಪಾತಿ ಅಂತೂ ತಿನ್ನೋದು ಇದ್ದೇ ಇರುತ್ತೆ. ಒಂದೊಂದು ಸಲ ಅದು ಚೇಂಜ್ ಇರಬೇಕಲ್ಲ ಬಂಧುಗಳೇ. ಹಾಗಾಗಿ ನಾವು ಪರೋಟ ಮಾಡಿದರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಹಾಗೆ ನಮಗೆ ನಾಲಿಗೆ ರುಚಿ ಕೂಡ ಬೇರೆದು ಕೊಟ್ಟಂಗಾಗುತ್ತೆ. ಅದು ಕೂಡ ನಮಗೆ ಆರೋಗ್ಯಕರವಾಗಿರುವಂಥದ್ದೇ. ಇದೇನು ನಮಗೆ ಆರೋಗ್ಯಕ್ಕೆ ಹಾನಿ ತರುವಂಥದ್ದಲ್ಲ ಬಂಧುಗಳೇ. ಹಾಗಾಗಿ ಒಂದೇ ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.